ಆಹಾ, ಎಷ್ಟು ಕಳೆ ಕಳೆ ಆಗಿದೆ ಮನೆ. ಯಾವಾಗ್ಲೂ ಎಲ್ರೂ ಹೀಗೆ ಖುಷಿ ಖುಷಿಯಾಗಿರ್ಬೇಕು. ನಿನಗೇನಕ್ಕ ಆಸ್ತಿ ಇರೋಳ್ ನೀನು. ಪ್ರತಿ ವರ್ಷ ನೀನು ಈ ತಿಂಗಳಲ್ಲಿ ಈ ಡೇಟ್ಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೋದು. ಇದಕ್ಕೆಲ್ಲ ಏನಾದ್ರೂ ಕೋಟಿ ಖರ್ಚಾಗುತ್ತಾ ಸುಮನಾ? ಮನ್ಸಿದ್ರೆ ಮಾರ್ಗ ಅಂತ ಮಾಡ್ಕೊಂಡು ಹೋಗ್ಬೇಕು. ಒಂದೊಳ್ಳೆ ಪಾಯಸ ಮಾಡಿ ಎಲ್ರ ಬಾಯಿನೂ ಸಿಹಿ ಮಾಡಿಸಿ ಮಕ್ಳಿಗೆ ಆಶೀರ್ವಾದ ಮಾಡಿ ಅಂತಂದ್ರೆ ಮುಗ್ದೋಗುತ್ತಲ್ಲ. ಅವಳಾಗ ಅನ್ಕೊಳಲ್ಲ ಆತಿಗೆ. ಏನೇ ಆದ್ರೂ ಸರಿ ಗ್ರ್ಯಾಂಡ್ ಆಗ್ಬೇಕು ಅನ್ಕೋತಾಳೆ. ಸುಮ್ಮನ ಮಗಳ ನಾಮಕರಣ ಕೂಡ ಇದೇ ಸಂದರ್ಭದಲ್ಲಿ ನಡೀತಿದೆಯಲ್ವಾ? ಮಗುನ ತೊಟ್ಲಲ್ಲಿ ಮಲಗಿಸಿ. ಸುಮ್ಮಿ ಎತ್ಕೊಂಡ್ ಬಾಯ್ಲಿ. ಅಂಬಾ ಶಿವಶಂಭೋ. ನಂದೀಶ ಕೇಕ್ ತಗೊಂಡ್ ಬಂದ. ಬಾ ವಿಕ್ರಾಂತ. ಮೇಲಿರೋ ಚಾಕು ತೆಗ್ದು ಅದನ್ನ ಓಪನ್ ಮಾಡಿ ಚಿಕ್ಕಪ್ಪ. ಆಗ್ಲಮ್ಮ. ಗಾಯತ್ರಿ, ಗಾನವಿ, ಬದ್ರಿನಾಥನ್ ಹೆಸರಿದೆ. ಸುಮನನ್ ಮಗಳ ಹೆಸರೇ ಇಲ್ವಲ್ಲ? ಇನ್ನೂ ಹೆಸರಿಟ್ಟಿಲ್ವಲ್ಲ ಮಾಮ್? ಹೆಸರಿಟ್ಟಿಲ್ಲ ಅಂದ್ರೆ ಏನಾಯ್ತು ಕಂದ? ಡಾಟರ್ ಆಫ್ ಸುಮನಾ ಅಂತ ಬರೆಸ್ಬೇಕಾಗಿತ್ತು. ದೊಡ್ಡ ಬಟ್ಟಮ್ಮನ ಹೆಸರು ಕೂಡ ಬರಿಬೇಕಾಗತ್ತೆ ಅಂತ ಸುಮ್ನಾದ್ರೇನು. ಹಲೋ ಫಿಟ್ಟಿಂಗ್ ರಾಜಾ, ಜಗಳ ಮಾಡಕ್ಕಿನ್ನೂ ಟೈಮ್ ಇದೆ ಬಿಡಿ. ಏಯ್, ನಮಗ್ ಬೇರೆ ಕೆಲ್ಸ ಇಲ್ಲ ನಂಗೆ ಮಾತಾಡ್ತೀಯಲ್ಲೇ. ಏನ್ ಕೆಲ್ಸ ಮಾಡ್ತೀರಾ ಹೇಳಿ ನೋಡೋಣ. ಏ ಹಾಸ್, ಖುಷಿಯಾಗಿರೇ, ಜಗಳ ಆಡ್ಬೇಡ. ನೀವ್ ಕೇಕ್ನ ಯಾವಾಗಾದ್ರೂ ಕಟ್ ಮಾಡಿ. ಎಲ್ರೂ ಇಲ್ಲೇ ಇರೋದ್ರಿಂದ ಮಗುಗ್ ಹೆಸರಿಟ್ಬಿಟ್ಟು ಹೋಗ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ರೂಮ್ಗೆ. ಹೊರಗೆ ಹೋಗೋಷ್ಟು ಟೈಮ್ ಇದ್ಯಾ? ಸೂರ್ಯ ಮುಳುಗದ್ಮೇಲೆ ಸುಮನ ತನ್ನ ಮಗುನ ಎತ್ಕೊಂಡು ಹೋಗಕ್ಕಾಗಲ್ವಲ್ಲ? ಟೈಮ್ ಆಗ್ತಿದ್ಯಮ್ಮ. ಚಕ ಚಕ ಅಂತ ಕೇಕ್ ಕಟ್ ಮಾಡಿ ಎಲ್ಲರ ಬಾಯ್ಗೂ ಹಾಕಿ ವಿಶ್ ಮಾಡ್ಬಿಟ್ರೆ ಪ್ರೋಗ್ರಾಮೇ ಮುಗ್ದೋಗತ್ತಲ್ವಾ? ಸಿಂಗಿಂಗು ಡ್ಯಾನ್ಸಿಂಗು ಏನೂ ಇಲ್ವಾ? ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೆ. ಹಾವು ಬಂದ್ರೆ ನಾಗಸ್ವರ ಊತ ನಾಗಿನಿ ಡ್ಯಾನ್ಸ್ ಆಡು. ಅವ್ರನ್ನ ಗೆಸ್ಟ್ ಅಂತ ಕರ್ತಿದ್ದೀರಾ ಹೇಗೆ? ಏಯ್ ಅಮ್ಮ, ಈಗ ಟಾಪಿಕ್ ಮಾತಾಡ್ಬೇಡಮ್ಮ. ಸುಮನಾ, ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅವ್ರ ಕೇಕ್ ಕಟ್ ಮಾಡಿದ್ಮೇಲೆ ಮಗುಗೆ ಹೆಸರಿಡೋಣ. ನನ್ ಮಗ್ಳು ಬರ್ಡೇ ಅಲ್ವಲ್ಲ ಅಕ್ಕ? ನಿಮ್ ಮಕ್ಳು ಬರ್ಡೇ ಅಂತ ನನ್ನ ಹತ್ರ ದುಡ್ಡು ಇಲ್ದಿರೋದ್ರಿಂದ ಖರ್ಚು ಉಳಿಯುತ್ತೆ ಅನ್ಕೊಂಡು ಏನೋ ಭಿಕ್ಷೆ ಹಾಕ್ತಾಗೆ ಇವತ್ತೇ ನಾಮಕರಣ ಮುಗಿಸ್ಬಿಡೋಣ ಅಂತ ಹೇಳಿದ್ರಿ. ಸುಮನಾ, ನೀನೇನ ನೀನು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡ. ನೈನಿ, ಕೇಕ್ನ ಆಮೇಲೆ ಕಟ್ ಮಾಡ್ಬೋದು. ಮೊದಲು ನೀನು ಆ ಚೆಕ್ ಬುಕ್ ಕೊಡಿಲಿ. ಸುಮನಾ, ಮಗುಗೆ ಯಾವ ಹೆಸರು ಇಡ್ತೀಯೋ ಅದೇ ಹೆಸರನ್ನೇ ನಿನ್ನ ಚೆಕ್ ಮೇಲೆ ಬರ್ಕೋ. 10 crores ಕೊಡ್ತಿದ್ದೀನಿ, ಅದನ್ನು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಭವಿಷ್ಯದಲ್ಲಿ ಹೆಲ್ಪ್ ಆಗುತ್ತೆ ನಿನಗೆ. ತಗೋ ಸುಮನಾ.
ಭವಿಷ್ಯ ಅಂತಂದ್ರೆ ಯಾವಾಗ ಬಾವಾ? ಮರುಕ್ಷಣದಿಂದ ಭವಿಷ್ಯನೇ. ನೀವು ಸ್ವಲ್ಪ ಸುಮ್ನಿರಿ, ಅವ್ರಿಗೆ ಮಾತಾಡಕ್ ಬಿಡಿ. ಅಪ್ರಾಕ್ಸಿಮೇಟ್ಲಿ 20 ಇಯರ್ಸ್ ಅನ್ಕೋ. ಆಗ ನೀನು ಯಾವ ಸಿಚುಯೇಷನಲ್ಲಿದ್ರೂ ಸರಿ, ಈ 10 crores ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ 2 folds ಅಥವಾ 10 folds ಆಗೋ ಸಾಧ್ಯತೆ ಇದೆ. ಸಂತೋಷ. ಅವಾಗ ಅಷ್ಟು ದುಡ್ಡು ಡ್ರಾ ಮಾಡಿ ನೋಡ್ಕೊಂಡು ನಾನೊಬ್ಳೆ ಏನ್ ಮಾಡ್ಲಿ? ಮಗಳ ಮದ್ವೆ ಖರ್ಚಿಗಾಗತ್ತಲ್ಲ. ಯಾರ ಮಗ್ಲಕ್ಕ? ನಿನ್ ಮಗ್ಳ ಗಾನವಿ ಮದ್ವೆನಾ? ಇಲ್ಲಾಂದ್ರೆ ಅಷ್ಟ್ರೊಳಗ್ ಬರೋ ನಿನ್ ಮಗ್ಳ ಗಾಯತ್ರಿ ಮದ್ವೆ ಖರ್ಚಿಗ? ಇಲ್ಲಾಂದ್ರೆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗ್ಳಿಗೆ ಉಪಯೋಗ ಆಗತ್ತ ಈ ದುಡ್ಡು? ವಾಟ್ ಆರ್ ಯು ಟಾಕಿಂಗ್ ಸುಮ್ನಾ? ನಿನ್ ಮಗು ಅಂದ್ರೆ ತೊಟ್ಲಲ್ಲಿರೋ ಕೂಸು, ನೀನೇನು ಏನೇನೋ ಮಾತಾಡ್ತಿದ್ಯಾ? ನನ್ ಮಗ್ಳು ಅಲ್ಲಿವರೆಗೂ ಎಲ್ಲಿರ್ತಾಳಕ್ಕ? ಒಂದ್ ಕಡೆ ದೊಡ್ಡ ಬಟ್ಟಮ್ಮ ನನ್ ಮಗಳು ಅಂತಿದ್ರು, ನೀವ್ ಯಾರು ಅವಳನ್ನ ಖಂಡಿಸ್ಲಿಲ್ಲ. ಬೆಳಿಗ್ಗೆ ಆದ್ರೆ ಮಾತ್ರ ನನ್ ಮಗು ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು. ಗುರುಗಳ್ ನೋಡಿದ್ರೆ ತಾಯಿ ಮಗಳು ಸಂಬಂಧ ಎಷ್ಟು ದಿನ ಇರತ್ತೆ ಅಂತಾನೂ ಹೇಳಿಲ್ಲ. ಯಾವತ್ ಮನಸ್ತಾಪ ಬರತ್ತೋ ಅವ್ರವ್ರ ದಾರಿ ನೋಡ್ಕೊಂಡು ಹೋಗ್ತಾರೆ ಅಂದ್ರು. ಸುಮನ ಹೇಳ್ತಿರೋದು 100ಕ್ಕೆ 100ರಷ್ಟು ಸತ್ಯ. ಅವಳ ಮಗು ಅಂತ ಸಂತೋಷ ಪಡೋದಿಕ್ಕೂ ಅವಳಿಗೆ ಅವಕಾಶ ಇಲ್ಲ. ಅದು ಅಲ್ಲದೆ ಎಷ್ಟೊಂದು ವರ್ಷ ಆದ್ಮೇಲೆ ಬರೋ ದುಡ್ಡು ಯಾರಿಗೆ ಬೇಕು? ಅವಾಗ ಯಾರು ಇರ್ತಾರೋ ಯಾರು ಸತ್ತಿರ್ತಾರೋ. ನೀವಂತೂ ಇರಲ್ಲ, ಅದಂತೂ ಫಿಕ್ಸು. ಒಂದೇ ನಿಮಿಷ ಮಾತೆ, ನೀವು ವಾದ ಮಾಡ್ಕೊಂಡು ಸಮಯನ ಸುಮ್ಮನೆ ವ್ಯರ್ಥ ಮಾಡ್ತಿದ್ದೀರಾ. ಸೂರ್ಯ ಮುಳುಗ್ತಾ ಇದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಆ ಮಗು ಹಾವಾಗ ಬದಲಾಗ್ಬಿಡತ್ತೆ. ಮೊದಲು ಹುಟ್ಟದಬ್ಬನೋ ಇಲ್ಲ ನಾಮಕರಣ ಮಾಡ್ತಿರೋ ಅಂತ ತೀರ್ಮಾನ ಮಾಡಿ. ಕೇಕ್ ಕಟ್ ಮಾಡೋವಾಗ ಹಾವು ಬಂದ್ರೆ ಹೇಗಮ್ಮ? ಮಗು ತರ ಇದ್ದಾಗ್ಲೇ ಹೆಸರಿಟ್ರೆ ಒಳ್ಳೇದು. ಮೊದ್ಲು ಈ 10 ಕೋಟಿ ವಿಷಯದ ಬಗ್ಗೆ ಹೇಳಿದ್ರೆ ಒಳ್ಳೇದು. ನಿನಗ್ ಬೇಡ ಅಂದ್ರೆ ವಾಪಸ್ ಕೊಟ್ಬಿಡು ಸುಮನ. ನಯನಿ, ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳ್ಳೋ ವಂಶದಲ್ಲೇ ಹುಟ್ಟಿಲ್ಲ ನಿನ್ ಗಂಡ ವಿಶಾಲ್ ಜಗದೀಶ್. ಮತ್ತಿವಾಗ ಏನ್ ಮಾಡ್ತಾರ ಮಾಮ್? ಸುಮನಾ, ಒಂದು ನಿಮಿಷ. ಫಿಕ್ಸೆಡ್ ಡೆಪಾಸಿಟ್ ಮಾಡಲೇಬೇಡ ಬಿಡು. ಬೇಕಾದ್ರೆ ನಿನ್ನ ಹೆಸರಿಗೆ ಬರ್ಕೋ, ನಿನ್ನ ಅಕೌಂಟ್ಗೆ ಹಾಕು. ಬ್ರೋ, ಅದು ಜಾಕ್ ಪಾಟ್ ಅಂದ್ರೆ. ಥ್ಯಾಂಕ್ಸ್ ಅತ್ತೆ, ನೀವ್ ಹೇಳ್ದಾಗ ಮಾಡಿದ್ದಕ್ಕೆ 10 ಕೋಟಿ ಫ್ರೀ ಆಗಿ ಸಿಕ್. ಬ್ರೋ, ಯಾಕೆ ಬ್ರೋ ಅಷ್ಟು ಡೌಳಿ ಕೊಟ್ರೆ? ಹೋಗ್ಲಿ ಬಿಡೋ, ಮಗು ಕೊಟ್ರು ತಾಯಿ ಕೊಟ್ರು ಒಂದೇ ತಾನೆ. ಆ ಮಗು ಮುಖ ನೋಡಾದ್ರೂ ನಾವೇ ಕಾಂಪ್ರಮೈಸ್ ಆಗ್ಬೇಕು. ಸರಿ ಸರಿ ಸುಮನ, ಬೇಗ ಹೆಸರಿಡು, ಲೇಟ್ ಆಗ್ತಿದೆ. ಹತ್ರ ಹೋಗಿ ಕಿವಿನಲ್ಲಿ 3 ಸಲ ಹೆಸರನ್ನ ಹೇಳು. ಓಕೆ. ಏನ್ ಹೆಸರಿಡ್ತೀಯ ಸೋಮನಮ್ಮ? ಗೊತ್ತಾಗತ್ತಲ್ಲ ಚಿಕ್ಕಪ್ಪ. ಇವ್ರಿಗೆ ಆತರ ಜಾಸ್ತಿ. ಉಲ್ಲುಚಿ ಉಲ್ಲುಚಿ ಉಲ್ಲುಚಿ. ಉಲುಚಿನಾ? ಏನೋ ಒಂಥರ ವಿಚಿತ್ರವಾಗಿದೆಯಲ್ಲ. ಪುಸ್ತಕ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಹುಡುಕಿ ಇದೇನಾ ನೀನು ಇಡ್ತಿರೋ ಹೆಸರು? ಹೌದು, ಚೆನ್ನಾಗಿದೆ ಅಲ್ವಾ? ನನ್ ಮಗ್ಳ ತರಾನೇ.
ನಾನು ಯಾವತ್ತೂ ಕೇಳಿಲ್ಲ. ಮಹಾಭಾರತ ಕೇಳಿದಿರಾ ಭಾವ? ಕೇಳಿರೋ ಥರ ಇದೆ. ಅರ್ಜುನನ್ಗೆ ದ್ರೌಪದಿ, ಚಿತ್ರಾಂಗದೆ, ಸುಭದ್ರಾ ನಂತರ 4ನೇ ಹೆಂಡ್ತಿನೇ ಉಲುಚಿ. ಅವಳನ್ನ ಉಲುಪಿ ಅಂತನೂ ಕರೀತಾರೆ. ಪಾಂಡವ ರಾಜ್ಯಕ್ಕೆ ಸೇರಿದ ನಾಗಯುವರಾಣಿ. ಸುಮನಾ, ಯಾಕೆ ಆ ರೀತಿ ಹೆಸರಿಟ್ಟೆ? ನಾಳೆ ದೊಡ್ಡಬೊಟ್ಟಮ್ಮ ಜೊತೆ ಜಗಳ ಆಗ್ಬಾರ್ದು ಅಂತ ಹಾವಿನ ಜಾತಿಗೆ ಸಂಬಂಧಪಟ್ಟಿರೋ ಹೆಸರು ಇಟ್ಟೆ ಬಾವಾ. ಏನೈತೆ ಲೈಟ್ ಹೌಸಾ? ಅದ ಹಾವು ರೀ. ನಾನು ಆಗ್ಲಿಂದ ಎಚ್ಚರಿಸ್ತಾನೇ ಇದ್ದೀನಿ ಮಾತೆ, ನೀವೇ ಕೇಳಿಸ್ಕೋತಾ ಇಲ್ಲ. ಧನಮೂಲಂ ಇದಂ ಜಗತ್ ಅಂತ ದುಡ್ಡಿನ ಬಗ್ಗೆ ಕಾಲಹರಣ ಮಾಡಿದ್ರಿ. ಅಲ್ಲಿ ಸೂರ್ಯ ಮುಳುಗ್ತಿದ್ದ ಹಾಗೆ ಇಲ್ಲಿ ಹಾವು ಹೆಡೆ ಎತ್ಬಿಡ್ತು. ಉಲುಚಿ, ಅಯ್ಯಪ್ಪ ಕರೆದ್ರೆ ತಿರುಗಿ ನೋಡತ್ತಲ್ವೇ ಲೈಟ್ ಹೌಸ? ಅದು ಪುಟ್ಟ ಮಗು ಇದ್ದಾಗ ಏನೂ ಗೊತ್ತಾಗೋದಿಲ್ಲ. ಅದೇ ಹಾವಾಗ್ಬಿಟ್ರೆ ಎಲ್ಲನೂ ಅರ್ಥ ಆಗತ್ತಲ್ವೇ? ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಉಲುಚಿ ಯಾರಿಗೂ ಏನೂ ಮಾಡಲ್ಲ. ನೀವು ಅವಳಿಗೇನು ಮಾಡ್ತಿದ್ರೆ ಸಾಕು. ಬೇಗ ಕೇಕ್ ಕಟ್ ಮಾಡಿದ್ರೆ ಹ್ಯಾಪಿ ಬರ್ಡೇ ಅಂತ ವಿಶಸ್ ಹೇಳಿ ಅವ್ರವ್ರ ರೂಮ್ಗೆ ಹೊರಟು ಹೋಗೋದು ಒಳ್ಳೇದು. ವಲ್ಲಭ, ನೀವು ಬೇಗ ಬನ್ನಿ. ಮಗು ಎತ್ಕೊಂಡು ಈ ಕಡೆ ಬಂದ್ರೆ ಕೇಕ್ ಕಟ್ ಮಾಡ್ಬೋದು. ನೀವೇ ಕಟ್ ಮಾಡಿ, ನಾನು ತಿನ್ಸೋದು ಇಲ್ಲ, ತಿನ್ನೋದು ಇಲ್ಲ. ಹಾಗಂದ್ರೆ ಹೇಗ್ರಿ? ಬಾನಾಗೆ ಫಾದರ್ ನೀವು ಬರ್ಬೇಕು ರಜಾ. ನಾನು ಬರಲ್ಲ. ಅಬ್ಬಾ ಮೊದ್ಲು ಬನ್ರಿ, ನಾ ಹೇಳ್ತಾ ಇರ್ತಾರೆ. ನಾನು ಬರಲ್ಲ. ಅಯ್ಯ, ನಾನು ಬರಲ್ಲ ಕಣೆ. ನೀವು ಬನ್ನಿ, ಬನ್ರಿ. ಅಯ್ಯಮ್ಮ, ಡಮ್ಮೋ ಡಮ್ಮ. ನಂದೀಶಾ, ಕಾರ್ಯಕ್ರಮದ ಕೊನೆ ಹಂತ ಶುರುವಾಯ್ತು. ಹುಟ್ಟಿದ ದಿನ ಆಗಿರೋದ್ರಿಂದ ಆಗ್ಬೇಕಾಗಿರೋದೆಲ್ಲ ಆಗೋಗುತ್ತೆ. ಎಲ್ಲ ಅಮ್ಮನವ್ರ ದಯ ಅನ್ಕೋಬೇಕು. ಭಾವ, ಅಕ್ಕ, ಯಜಮಾನ್ರೆ, ಚಾಕು ಹಿಡ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಗಾಯತ್ರಿಗೆ, ಗಾನವಿಗೆ, ಬದ್ರಿನಾಥಂಗೆ ನಿಮ್ಮೂವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿದನ್ನೆಲ್ಲ ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅನ್ನಿಸ್ತಿದೆ. ನನ್ನ ಕಣ್ಣಿನ ಹಾವ ಮೇಲೆ ಇದೆಯಲ್ಲ ಲೈಟ್ ಹೌಸ? ಸರಿ, ಕೇಕ್ ಮೊದಲು ಯಾರಿಗೆ ತಿನ್ನಿಸ್ಬೇಕು? ಗಾನ್ವಿಗ, ಗಾಯತ್ರಿಗ, ಇಲ್ಲ ಬದ್ರಿನಾಥನ್ಗ? ಉಲುಚಿ ಕಂದಂಗೆ.
ಹೌದು ಯಜಮಾನ್ರೆ, ಮಕ್ಳು ಕೇಕ್ ಕಟ್ ಮಾಡಕ್ ಮೊದಲೇ ಉಲುಚಿಗೆ ನಾಮಕರಣ ಆಯ್ತಲ್ಲ, ಅದಕ್ಕೆ ಈ ಕೇಕನ್ನ ಮೊದಲು ಉಲುಚಿಗೆ ತಿನ್ಸೋದೇ ಸರಿ. ವಿಷ ಮಿಕ್ಸ್ ಆಗಿರೋ ಕೇಕ್ನ ಹಾವು ತಿಂದ್ರೆ ಬದುಕುತ್ತಾ ಇಲ್ಲ ಮಗುವಾಗಿದ್ದಾಗ ಸತ್ತು ಹೋಗುತ್ತಾ? ಹಾವು ಕೇಕ್ ತಿನ್ನತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಿದ್ಯಾಕ್ಕ? ನಾನು ಹಸುಗೂಸ್ ಥರನೇ ನೋಡ್ತಾ ಇದ್ದೀನಿ, ನೀನ್ ಹಾಗೆ ನೋಡ್ತಿಲ್ಲ ಸುಮ್ಮನ. ಉಲುಚಿ ಕೇಕ್ ತಿನ್ನಮ್ಮ. ಇಷ್ಟ ಆಗ್ಲಿಲ್ವೇನೋ? ಇದೇನಿದು? ಕೇಕ್ ತಿಂದೆ, ಚಾಕುನ್ ತಿಂತಿದೆ. ಸ್ಟೀಲ್ ನೈಫ್ ಅಲ್ಲ ಅತ್ತೆ, ಏನೂ ಆಗಲ್ಲ ಬಿಡಿ. ಆದ್ರೂ ಸರಿ, ಏನಾದ್ರೂ ಆದ್ರೆ? ಏನು ಆಗೋದಿಲ್ಲ ಮಾತೆ, ಉಲೂಚಿ ಮಾಡ್ಬೇಕಾದನ್ನ ಮಾಡ್ತಿದ್ದಾಳೆ. ಹೋಗ್ತಿದೆ ರೂಮ್ಗೆ ಅನ್ಸತ್ತೆ. ಇಟ್ಸ್ ಓಕೆ, ಬೇರೆ ನೈಫ್ ತಗೊಂಡ್ಬಂದು ಕೇಕ್ ಕಟ್ ಮಾಡೋಣ. ತಗೋ ವಿಶ್, ಇನ್ನೊಂದಿದೆ ತಗೋ. ಹ್ಯಾಪಿ ಬರ್ತ್ಡೇ ಗಾನವಿ, ಹ್ಯಾಪಿ ಬರ್ತ್ಡೇ ಗಾಯತ್ರಿ, ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಟು ಯು. ಏನೋ ಅನ್ಕೊಂಡ್ವಿ, ಏನೇನೋ ನಡೆಯುತ್ತೆ ಅಂತ ಊಹೆ ಮಾಡ್ಕೊಂಡಿದ್ವಿ. ನೈನಿ ಮಕ್ಳಿಗೆ ಮಾಡ್ತಿರೋ ಬರ್ತ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಫ್ಲಾಪ್ ಆಗುತ್ತೆ ಅಂತ, ಯಾರಾದ್ರೂ ವಿಷ ಪ್ರಯೋಗಕ್ಕೆ ಬಲಿಯಾಗಿ ಆಸ್ಪತ್ರೆ ಸೇರ್ಕೋತಾರೆ ಅಂತ ತುಂಬಾ ಕನ್ಸ್ಕೊಂಡ್ವಿ. ಅದ್ಯಾವುದು ನಡೀಲಿಲ್ಲ. ಈ ಕೆಳ ಕೂತ್ಕೊಂಡು ಶಾಕಿಂದ ಮೆಲ್ಲಗೆ ಹೇಗೆ ಹೊರಗೆ ಬರೋದು ಅಂತ ಯೋಚಿಸ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅನ್ನೋ ನೋವು ಇಲ್ಲ ಕಣೋ, ಅಂದ್ಕೊಳ್ದೆ ಇರೋದು ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಕಾಮನ್ ಅಲ್ವಾ ಮಾಮ್? ಅಂದ್ರೆ ನಾವೊಂದು ಬಯಸಿದ್ರೆ ದೈವ ಒಂದು ಬಯಸುತ್ತೆ ಅಂತ ಹೇಳ್ತಾರಲ್ಲ. ಅದು ಬೇರೆ ವಿಷಯ ಕಣೋ. ಸುಮನನ್ ಮಗುಗೆ ಉಲೂಚಿ ಅಂತ ಹೆಸರಿಟ್ಮೇಲೆ ಅದು ಹಾವಾಗಿ ಬದಲಾಯಿತು. ಕತ್ಲಾಗಿದ್ದ ಕಾರಣಕ್ಕೆ ಹಾಗಾಯ್ತು ಅಂತ ಅನ್ಕೋಬಹುದು. ಆದ್ರೆ ವಿಷ ಬೆರ್ತಿರೋ ಚಾಕುನ ಕ್ಯಾರೆಟ್ ತಿಂದ ಹಾಗೆ ತಿಂದು ಹಾಕ್ತಲ್ಲ,
ನನಗಂತೂ ಏನೋ ಹಪ್ಳ ತಿಂದ ಹಾಗೆ ಇಲ್ಲ ಚಿಪ್ಸ್ ತಿಂದ ಹಾಗೆ ಅನ್ನಿಸ್ತು ಮಾಮ್. ಆದ್ರೆ ಆ ಮಗುಗೇನೂ ಆಗ್ಲಿಲ್ಲ ನೋಡಿದ್ರಾ?